ಬೆಂಗಳೂರಲ್ಲಿ ಕಳ್ಳತನ ತುಂಬ ಜಾಸ್ತಿ ಆಗ್ತಾಯಿದೆ. ಆ್ಯಕ್ಚುಲಿ ಹೊರಗಡೆಯಿಂದ ಬಂದ ಕಳ್ಳರೇ ಜಾಸ್ತಿ. 95% ಹೊರಗಡೆಯಿಂದ ಬಂದವರೇ ಕಳ್ಳರು. ಕಳ್ಳತನ ಜಾಸ್ತಿ, ದರೋಡೆ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಯಾವಾಗಲೂ ಕೆಲ್ಸಕ್ಕೆ ತಗೊಳ್ಳುವಾಗ ಅವ್ರದ್ದು ಎಲ್ಲ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ತಗೊಳ್ಳಿ. ಆದಷ್ಟು ಕರ್ನಾಟಕದ ಜನರು ಕರ್ನಾಟಕದವ್ರನ್ನೇ ಅಪಾಯಿಂಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬೇರೆ ರಾಜ್ಯದಿಂದ ಮತ್ತು ಬೇರೆ ದೇಶದಿಂದ ಬಂದಂಥವ್ರನ್ನ ಕರ್ನಾಟಕದಲ್ಲಿ ಕೆಲ್ಸಕ್ಕೆ ತಗೊಳ್ಳದೇ ಇರೋದೇ ಒಳ್ಳೆಯದು. ಯಾಕಂತಂದರೆ ನೋಡಿ, ಇವಾಗ ನೇಪಾಳಿ ಕಡೆಯವರು ತುಂಬ ಕಡೆ ಕಳ್ಳತನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅವರು ಮಹಾರಾಷ್ಟ್ರದಲ್ಲೂ ಕಳ್ಳತನ ಮಾಡಿದಾರಂತೆ. ಇಲ್ಲಿಯೂ ಎಷ್ಟೋ ಕೋಟಿ ಚಿನ್ನ ಎಲ್ಲ ಹಗಲಲ್ಲಿ 30 ನಿಮಿಷದಲ್ಲಿ ಕದ್ದಿದ್ದಾರಂತೆ. ಇಂಥ ಖತರ್ನಾಕ್ ಕಳ್ಳರಿರ್ತಾರೆ. ಇವಾಗ ಬೈಕ್ ಕಳ್ಳತನ ಆಗ್ತಾಯಿದೆ, ಎಲ್ಲನೂ ಕಳ್ಳತನ ಆಗ್ತಾಯಿದೆ. ಎಲ್ಲ ಸೋಂಬೇರಿಗಳು, ದುಡ್ಕೊಂಡು ತಿನ್ನೋಕ್ಕೆ ರೋಗ ಇವರಿಗೆ. ಬಂದು ಇಲ್ಲಿ ಕಳ್ಳತನ ಮಾಡೋಕ್ಕೆ ಬರ್ತಾರೆ. ದೇಶ ಬಿಟ್ಟು ದೇಶಕ್ಕೆ, ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬರ್ತಾರೆ. ಎಷ್ಟೋ ಜನ ಕಳ್ಳರು. ಬೆಂಗಳೂರಲ್ಲಂತೂ ಫುಲ್ ಕಳ್ಳತನ, ಎಲ್ಲ ಕಡೆಯೂ ಕಳ್ಳತನನೇ. ಅದಕ್ಕಾಗಿ ಕರ್ನಾಟಕದವರನ್ನೇ ಕೆಲ್ಸಕ್ಕೆ ಇಟ್ಕೊಳ್ಳಿ. 1-2 ಸಾವಿರ ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ಅಂದರೆ ನೀವು ಕರ್ನಾಟಕದವ್ರನ್ನ ತಗೊಂಡ್ರೂ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿ. ಏನಂದರೆ ಅವರ ಆಧಾರ್ ಕಾರ್ಡು, ಅವರ ಪರ್ಮನೆಂಟ್ ಅಡ್ರೆಸ್ಸು ಎಲ್ಲವನ್ನು ತಗೊಂಡು, ಅವರ ಪರ್ಮನೆಂಟ್ ಅಡ್ರೆಸ್ಸಲ್ಲೂ ಯಾರ್ದಾರು ಅವ್ರ ಊರಿನವ್ರದ್ದು ಫೋನ್ ನಂಬರ್ಗಳು ಅದೆಲ್ಲ ತಗೊಂಡು ಆಮೇಲೆ ಅವ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳಿ. ಯಾಕಂತಂದರೆ ಈ ಥರ ಕಳ್ಳರುಗಳು ಬಂದು ಮನೆಗಳೆಲ್ಲ ಏನೇನಿದೆ ಎಲ್ಲ ನೋಡಿಕೊಂಡು ಎಲ್ಲ ದೋಚಿಕೊಂಡು ಹೋಗ್ತಾಯಿದ್ದಾರೆ. ಯಾಕಂತಂದರೆ ಈಗ ನೇಪಾಳದಿಂದ ಸ್ವಲ್ಪ ಜನ ಬರ್ತಾರೆ. ಅವರು ಸ್ವಲ್ಪ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ಕರ್ನಾಟಕದವ್ರು ಏನು ಮಾಡ್ತಾರೆ, 2,000 3,000ದ ಮುಖ ನೋಡಿಬಿಟ್ಟು ಕರ್ನಾಟಕದವ್ರಿಗೆ ಕೆಲಸ ಕೊಡಲ್ಲ. ಹೊರಗಡೆ ರಾಜ್ಯದವರಿಗೆ, ಹೊರಗಡೆ ದೇಶದವರಿಗೆ ಕೆಲಸನ ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಅವರು ಕೋಟಿ ಲಕ್ಷ ಹೊಡ್ಕೊಂಡು ಹೋಗ್ತಾರೆ. ಇವರು 2,000 ರೂಪಾಯಿ ತಿಂಗಳ ಉಳ್ಸೋಕ್ಕೆ ಹೋಗಿ ಎಷ್ಟೋ ಲಕ್ಷ ಕೋಟಿಯನ್ನು ಕಳ್ಕೊಂಡು ಕೂತ್ಕೊಂಡಿರ್ತಾರೆ. ಅದಕ್ಕಾಗಿ ಆದಷ್ಟು ಕರ್ನಾಟಕದವ್ರನ್ನೇ ತಗೊಳ್ಳಿ. ಕರ್ನಾಟಕದವ್ರನ್ನೇ ಕೆಲಸಕ್ಕೆ ಇಟ್ಕೊಳ್ಳಿ. ಯಾಕೆ ಬೇಕು ನಿಮಗೆ ಸುಮ್ಮನೆ ಎಲ್ಲ ತಲೆನೋವುಗಳು? 1-2 ಸಾವಿರ ಜಾಸ್ತಿ ಕೊಟ್ಟರೂ ಪರವಾಗಿಲ್ಲ. ಯಾರು ಏನೋ ಬಡವರಿಗೆ 1-2 ಸಾವಿರ ಜಾಸ್ತಿ ಕೊಟ್ಟರೆ ಏನಾಗಲ್ಲ. ಯಾರು ಗುರುತು ಪರಿಚಯ ಇಲ್ಲದಿದ್ದು ಯಾವ ರಾಜ್ಯದವರು ಅಂತಲೇ ಗೊತ್ತಿಲ್ಲ, ಯಾವ ದೇಶದವರು, ಯಾವ ದೇಶ ಅಲ್ಲದಲ್ಲಿ ಬೇರೆ ದೇಶದಿಂದ ಬಂದವರಿಗೆಲ್ಲ ಕೆಲಸ ಕೊಡೋದು ಯಾಕೆ ಬೇಕು? ಕರ್ನಾಟಕದವ್ರಿಗೆ ಕೆಲಸ ಇರಲ್ಲ, ಬೇರೆ ನೇಪಾಳಿಗಳಿಗೆ ಕೆಲಸ ಸಿಗುತ್ತೆ. ಈಗ ಬೆಂಗಳೂರಲ್ಲಿ ಎಲ್ಲ ಹೋಟ್ಲುಗಳಲ್ಲಿ, ಮನೆಗಳಲ್ಲಿ ಎಲ್ಲ ನೇಪಾಳದವ್ರು ತುಂಬ್ಕೊಂಡಿರ್ತಾರೆ. ಇಲ್ಲ ಈ ಬಿಹಾರು, ಜಾರ್ಖಂಡು ಆ ಕಡೆ ಹೊರಗಡೆಯಿಂದ, ಹೊರ ರಾಜ್ಯದಿಂದ ಬಂದವರು ತುಂಬ್ಕೊಂಡಿರ್ತಾರೆ. ಕರ್ನಾಟಕದವರಿಗೆ ಕೆಲಸನೇ ಕೊಡಲ್ಲ ಯಾರನ್ನೂ. ಇಲ್ಲಿ ಕರ್ನಾಟಕದವರಿಗೆ ಕೆಲಸ ಕೊಟ್ಬಿಟ್ಟು ಅವ್ರದ್ದು ಕರ್ನಾಟಕದವರು ಎಲ್ಲ ಕಳ್ಳರಿರಲ್ಲ ಅಂತಲ್ಲ, ಸ್ವಲ್ಪ ಜನ ಕರ್ನಾಟಕದಲ್ಲೂ ಕಳ್ಳರಿದ್ದಾರೆ. ಯಾಕಂದರೆ ನಮ್ಮೂರುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲಾದಲ್ಲಿ ನಮ್ಮ ಮಾವನ ಮನೆಯನ್ನು ರಾತ್ರಿಗೆ ಎಲ್ಲ ಚಿನ್ನ ಗಿನ್ನ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಳ್ಳರು. ಅದು ಬೇರೆ ಊರಿನ ಕಳ್ಳರಲ್ಲ, ಕರ್ನಾಟಕದ ನಮ್ಮ ಅಂಕೋಲಾದ ಕಳ್ಳರನ್ನೇ ಕದ್ದಿರೋದು. ಅದಕ್ಕಾಗಿ ಸ್ವಲ್ಪ ಎಲ್ಲರೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಚಿನ್ನ ಗಿನ್ನ ಎಲ್ಲ ಮನೇಲಿದ್ದಾಗ ಅದನ್ನು ಅವರಿಗೆ ಸಿಕ್ಕದೇ ಇದ್ದಾಗೆ ಲಾಕರ್ ಗೀಕರ್ ವ್ಯವಸ್ಥೆ ಮಾಡಬೇಕು. ಆಮೇಲೆ ಕಳ್ಳರ ಈ ನೇಪಾಳಿಗಳಿಗೆಲ್ಲ ಕೀ ಕೊಟ್ಬಿಟ್ಟು ಎಲ್ಲ ಹೋಗ್ಬಾರ್ದು. ಅವರು ಯಾವ ಥರ ಇರ್ತಾರಂತ ಯಾರಿಗೆ ಗೊತ್ತು? ಅದಕ್ಕಾಗಿ ಯಾವಾಗ್ಲೂ ನೀವು ಏಜೆನ್ಸಿ ಕಡೆಯಿಂದ ಅವ್ರನ್ನ ತಗೋಬೇಕು. ಏಜೆನ್ಸಿ ಕಡೆಯಿಂದ ಕೆಲಸದವ್ರನ್ನ ಕರ್ಕೊಂಡ್ರೂ ಕರ್ನಾಟಕದವ್ರನ್ನೇ ಕರ್ಕೊಳ್ಳಿ ದಯವಿಟ್ಟು. ಬೇರೆ ರಾಜ್ಯದವರು ಬೇಡ, ಬೇರೆ ದೇಶದವರು ಬೇಡ. ಯಾಕೆ ಬೇಕು ನಿಮಗೆ ಈ ಥರ ಪ್ರಾಬ್ಲಮ್ಮು? ಕರ್ನಾಟಕದ ಕಳ್ಳರಾದರೆ ಇಲ್ಲಿ ಎಲ್ಲಾದರೂ ಆರಾಮಾಗಿ ಹಿಡಿಬೋದು. ಕರ್ನಾಟಕದ ಕಳ್ಳರಾದರೆ ಬೇರೆ ರಾಜ್ಯದವರು, ಬೇರೆ ದೇಶದವ್ರು ಅಂದರೆ ತುಂಬ ಕಷ್ಟ. ಸಿಕ್ತು, ಇಲ್ಲದಿರಲಿಲ್ಲ. ನಿಮ್ಮದು ಕೋಟಿ ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕಾಗಿ ಕರ್ನಾಟಕದವ್ರನ್ನೇ ಅಪಾಯಿಂಟ್ ಮಾಡ್ಕೊಳ್ಳಿ. ತುಂಬ ಹುಷಾರಾಗಿರಬೇಕು. ಕೆಲಸದವ್ರನ್ನ ನಾವು ಇಟ್ಕೊಳ್ಳುವಾಗ ಎಲ್ಲ CC ಕ್ಯಾಮ್ರಾಗಳನ್ನೆಲ್ಲ ಇಟ್ಬಿಟ್ಟು, ಅದಕ್ಕೆ CC ಕ್ಯಾಮ್ರಾ ಆಪ್ರೇಟ್ ಆಗೋದು, ಅದಕ್ಕೆ ಲಾಕ್ ಹಾಕಿ ಎಲ್ಲ ಇಟ್ಟಿರಿ. ಯಾಕಂದ್ರೆ CC ಕ್ಯಾಮ್ರಾನೇ ಒಡೆದ್ಬಿಟ್ಟು ತಗೊಂಡೋಗ್ತಾರೆ ಈ ಕಳ್ಳರುಗಳು. ಆ ಥರ ಅವ್ರು ತಗೊಂಡೋದ್ಮೇಲೆ ಸಿಗೋದು ತುಂಬ ಕಷ್ಟ. ಅದಕ್ಕಾಗಿ ಎಲ್ಲರೂ ತುಂಬ ಭದ್ರತೆಯಿಂದ ಇರಿ.
ಕಳ್ಳರಿದ್ದಾರೆ ಎಚ್ಚರ, ಕರ್ನಾಟಕದ ಜನರೇ ಕಳ್ಳರು 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 ಎಲ್ಲರೂ ಬೈಕು ದುಡ್ಡು ಎಲ್ಲನೂ ಕಳ್ಳತನ ಮಾಡ್ತಾನೆ. ಒಂದು ಹೊರಗಡೆ ಒಂದು ಬಕೆಟ್ ಇಟ್ಟರೂ ಬಿಡಲ್ಲ ಅಂಥ ಜನಗಳಿದ್ದಾರೆ. ಅದಕ್ಕಾಗಿ ಅನುಮಾನಾಸ್ಪದ ಜನಗಳು ಬಂದರೆ ಸ್ವಲ್ಪ ಎಚ್ಚರದಿಂದಿರಿ.